ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಆರ್‌ನಗರದ ಶಾಸಕರಾಗಿದ್ದಂತಹ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಈ ಬೆನ್ನಲ್ಲೇ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿದರು. ಶಾಸಕ ಮುನಿರತ್ನರನ್ನ ಅರೆಸ್ಟ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ವಾರಗಳ ಪೊಲೀಸ್ ಕಸ್ಟಡಿಗೆ ಕೊಡುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ವಾದವನ್ನ ಆಲಿಸಿದಂತಹ ಕೋರ್ಟ್ ರಿಮಾಂಡ್ ಅಪ್ಲಿಕೇಶನ್ ಅಂಶಗಳನ್ನು ಗಮನಿಸಿ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಹೊರಡಿಸಲಾಗಿದೆ. 2 ದಿನ ಕಸ್ಟಡಿಗೆ ಕೊಟ್ಟು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಆದೇಶವನ್ನ ಹೊರಡಿಸಿದ್ದಾರೆ. ಜೀವ ಬೆದರಿಕೆ ಹಾಗೂ ಅಟ್ರಾಸಿಟಿ ಕೇಸ್ಗೆ ಸಂಬಂಧಪಟ್ಟಂತೆ ಮುನಿರತ್ನ ವಿರುದ್ಧ ಕೇಸ್ ದಾಖಲಾಗಿತ್ತು. ಅಟ್ರಾಸಿಟಿ ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಅದೊಂದು ನಾನ್ ಬೇಲೆಬಲ್ ಸೆಕ್ಷನ್ ಆಗಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ಕೂಡ ಮುನಿರತ್ನ ಅರೆಸ್ಟ್ ಆಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಆಂಧ್ರಕ್ಕೆ ತೆರಳುತ್ತಾ ಇದ್ದಂತಹ ಮಾರ್ಗ ಮಧ್ಯೆ ಕೋಲಾರದಲ್ಲಿ ಆರ್‌ನಗರದ ಶಾಸಕ ಮುನಿರತ್ನರನ್ನ ಅರೆಸ್ಟ್ ಮಾಡೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈ ವೇಳೆ ಮುನಿರತ್ನ ಅವರ ಅರೆಸ್ಟ್ ಆಗಿದೆ ಅನ್ನೋದು ಯಾವಾಗ ಗೊತ್ತಾಯಿತು, ಅವರ ಬೆಂಬಲಿಗರು ಠಾಣೆಯ ಎದುರು ಜಮಾಯಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ದೊಡ್ಡ ಹೈಡ್ರಾಮಕ್ಕೂ ಕೂಡ ಇದು ಕಾರಣ ಆಯಿತು. ಕಾರಣ ಅವ್ರ ಪ್ರಕಾರ ತಮ್ಮ ನಾಯಕನ ವಿರುದ್ಧ ರಾಜಕೀಯ ಪಿತೂರಿ ಹಾಗೂ ಷಡ್ಯಂತ್ರ ಆಗಿದೆ ಅನ್ನೋದು ಅವರ ಆರೋಪ ಆಗಿತ್ತು. ಹೀಗಾಗಿ ಕೂಡಲೇ ನಮ್ಮ ನಾಯಕನನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ರು. ಧರಣಿಯನ್ನು ಕೂಡ ಸ್ಟೇಷನ್ ಮುಂದೆ ನಡೆಸಿದ್ರು. ಕೆಲ ಕಾಲ ಸ್ಟೇಷನ್ ಹತ್ರ ಭಾರಿ ಹೈಡ್ರಾಮಾ ಕೂಡ ಆಯಿತು. ಇನ್ನು 30 ಲಕ್ಷ ಲಂಚಕ್ಕಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ, ನನ್ನ ಜೊತೆಗೆ ನನ್ನ ಜಾತಿಯನ್ನು ನಿಂದನೆ ಮಾಡಿದ್ದಾರೆ ಅಂತ ಗುತ್ತಿಗೆದಾರ ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನು ಆಧರಿಸಿ FIR ದಾಖಲಾಗಿದೆ. ಅವ್ರದ್ದು ಅಂತ ಹೇಳುವಂತಹದ್ದು ಒಂದು ಆಡಿಯೋ ಬಂದಿದೆ. ಅದರದ್ದು ಫೊರೆನ್ಸಿಕ್ ಟೆಸ್ಟ್ ಆಗಬೇಕು. ಅದೆಲ್ಲ ಆಗೋಕ್ಕಿಂತ ಮೊದಲು ತರಾತುರಿಯಲ್ಲಿ ಬಂಧಿಸಿದ್ದು ಸರಿಯಲ್ಲ. ಆ್ಯಕ್ಚುಲಿ ಮೂಡಾದಾಗ ಮತ್ತು ವಾಲ್ಮೀಕಿ ಹಗರಣದಾಗಂತೂ ಇಲ್ಲಿ ತನಕ EDಯವರು ಅರೆಸ್ಟ್ ಮಾಡಲಿಲ್ಲ, ಅಲ್ಲಿ ತನಕ ಹಾಡೇ ಹಗಲೇ ದುಡ್ಡು ಹೊಡೆದವ್ರನ್ನ ಇನ್ನೂ ಮಾಡಲಿಲ್ಲ. ಆದರೆ ಇಷ್ಟು ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದು ಸರಿಯಲ್ಲ. 100% ದೇಶದ ರಾಜಕಾರಣ ಮಾಡ್ತಾಯಿದ್ದಾರೆ. ಇಲ್ಲ ಭೇಟಿ ಆಗಿಲ್ಲ. ಇಲ್ಲ ಅವರೆಲ್ಲ ಏನೋ ಗೊತ್ತಲ್ಲ, ರಾಜಕೀಯಗಳೆಲ್ಲ ಭೇಟಿಗೆ ಎಲ್ಲ ಕೊಡಲ್ಲ, ವಕೀಲರಿಗೂ ಅವಕಾಶ ಕೊಡಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ. ಎಲ್ಲ ಮುಂದೆ ಏನಿರುತ್ತೆ ನೋಡ್ತಾ ಇದ್ದೀವಿ. ಏನೋ ಬೇಡದೇ ಇರೋ ಕೇಸ್ಗಳೆಲ್ಲ ಹಾಕಿದ್ದಾರೆ. ಯಾವಾಗ ಮೇಲ್ ಕಂಪ್ಲೇಂಟ್ ಆಗಿರೋದನ್ನ ಕಂಪ್ಲೇಂಟ್ ಅಲ್ಲ, ಇನ್ಸಿಡೆಂಟ್ ಆಗಿದೆ ಅಂತ ಕಂಪ್ಲೇಂಟ್ ತೊಗೊಳಕ್ಕೆ ಬರಲ್ಲ. ರಾಜಕೀಯ ಪ್ರೇರಿತ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಮುಂದಿನ ಕಾನೂನು ನಡೆಯುತ್ತೆ ಅಷ್ಟೇ, ಇನ್ನೇನು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈಗ 2 ದಿನಗಳ ಕಾಲ PC ಕೊಟ್ಟಿದ್ದಾರಲ್ಲ, ಏನಂತ ಜಡ್ಜ್ ಆದೇಶವನ್ನ ಉಲ್ಲೇಖಿಸಿದ್ದಾರೆ? ಜೊತೆಗೆ ನಿನ್ನೆ ರಾತ್ರಿ ಯಾವ ರೀತಿಯಾದಂತಹ ಹೈಡ್ರಾಮಾ ಸ್ಟೇಷನ್ ಮುಂದೆ ನಡೀತು? ಪ್ರಮುಖವಾಗಿ ಶಾಸಕ ಮುನಿರತ್ನ ಅವರ ಪರ ವಕೀಲರು ಕೂಡ ಇದು ಅಂದ್ರೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಇದು ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಲಾಗಿದೆ ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಅವರ ಮುಂದೆ ವಾದವನ್ನ ಹೇಳಲಾಗಿದೆ. ಅಂದ್ರೆ ಮೇನ್ ಅಲ್ಲಿ ಯಾವುದೋ ಒಂದು 2 ಪ್ರಕರಣಗಳು ದಾಖಲಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನವನ್ನ ಮಾಡಲಾಗಿದೆ. ಅದು ಕೂಡ ರಾಜಕೀಯ ಪ್ರೇರಿತವಾಗಿ ಇದು ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಅವರನ್ನ ಬಂಧಿಸಲಾಗಿದೆ. ಸೊ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡುವಂಥದ್ದು ಅಥವಾ ನ್ಯಾಯಾಂಗ ಬಂಧನ ಕೊಡುವಂಥದ್ದು ಅಥವಾ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದು ಆ ರೀತಿಯ ಬೆಳವಣಿಗೆಗಳು ಆಗ್ಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆದ್ರೆ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಪಡೆದುಕೊಂಡು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆಯನ್ನ ನೀಡಿ ಆದೇಶವನ್ನ ಕೂಡ ನೀಡಿದ್ದಾರೆ. ಅಂದ್ರೆ ತಡರಾತ್ರಿಯ ತನಕಲೂ ಕೂಡ ಏನು ಸ್ಟೇಷನ್ ಅಲ್ಲಿ ಇರಿಸ್ಕೊಳ್ಳಲಾಗಿತ್ತು. ಅಲ್ಲಿ ಒಂದಿಷ್ಟು ಮಾಹಿತಿಯನ್ನ ಶಾಸಕ ಮುನಿರತ್ನ ಅವರಿಂದ ಪಡೆಯಲಾಗಿತ್ತು. ಸೊ ಅದಾದ ನಂತರ ತಡರಾತ್ರಿ ನ್ಯಾಯಾಧೀಶರ ನಿವಾಸದ ಮುಂದೆ ಅವರನ್ನ ಹಾಜರುಪಡಿಸಿ ಒಂದಿಷ್ಟು ವಿಚಾರಣೆಯನ್ನು ಕೂಡ ಮಾಡಲಾಯಿತು. ಅದರ ಜೊತೆಗೆ ಇಡೀ ರಾತ್ರಿ ತನಕಲೂ ಕೂಡ ಅವರ ಬೆಂಬಲಿಗರು, ಮುನಿರತ್ನ ಅವರ ಬೆಂಬಲಿಗರು ಕೂಡ ಠಾಣೆಯ ಮುಂಭಾಗದಲ್ಲಿದ್ರು. ಜೊತೆಗೆ ನ್ಯಾಯಾಧೀಶರ ನಿವಾಸದ ಮುಂದೆ ಕೂಡ ಜಮಾವಣೆಯನ್ನ ಮಾಡಲಾಗಿತ್ತು. ಸೊ ಅವರನ್ನ ಕರೆದುಕೊಂಡು ಬರುವಾಗ ಅವರನ್ನ ಮಾತನಾಡಿಸುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದ್ವು. ಸೊ ಪ್ರಮುಖವಾಗಿ ಆ ಆಡಿಯೋಗಳು ಏನ್ ವೈರಲ್ ಆಗಿದೆ ಅದೆಲ್ಲವೂ ಕೂಡ ಸತ್ಯಾಂಶ ಇಲ್ಲ, ಅದು ನಕಲಿ ಅನ್ನುವಂಥದ್ದನ್ನ ಕೂಡ ಬೆಂಬಲಿಗರು ಕೂಡ ಹೇಳ್ತಾ ಇದ್ರು. ಠಾಣೆ ಮುಂದೆ ಆಗಾಗ ಘೋಷಣೆಗಳನ್ನ ಕೂಡ ಕೂಗ್ತಾ ಇದ್ರು. ಸದ್ಯಕ್ಕೆ 2 ದಿನಗಳ ಪೊಲೀಸ್ ಕಸ್ಟಡಿಯನ್ನ ನೀಡಿ ಮತ್ತಷ್ಟು ಮಾಹಿತಿಯನ್ನ ಕೂಡ ಪೊಲೀಸರು ಕಲೆ ಹಾಕಲಿದ್ದಾರೆ. ಅದರ ಜೊತೆಗೆ ಆಡಿಯೋ ಏನು ವೈರಲ್ ಆಗಿತ್ತಲ್ಲ ಅದನ್ನ ಈಗ FSLಗೆ ಕಳಿಸುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾರೆ. ಆದ್ರೆ ನಿಜವಾದ ಧ್ವನಿ ಇವರದ್ದೇನಾ ಅಥವಾ ನಕಲಿ ಮಾಡಲಾಗಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು 2 ದಿನಗಳ ಕಾಲ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ. ಮಮತಾ, ಆಲ್ ರೈಟ್, ಧನ್ಯವಾದ ಪ್ರಕಾಶ್ ನಮ್ಮೆಲ್ಲ ಮಾಹಿತಿಗಾಗಿ.